ಎಲ್ರಿಗೂ ನಮಸ್ಕಾರ. ನಿನ್ನೆ ಅಷ್ಟೇ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ದು ಡಿಸ್ಟಿಕ್ ವೈಸು ಸೆಂಟ್ರಲ್ ಲೀಸ್ಟ್ ಎಲ್ಲ ಬಿಟ್ಟಿದ್ದಾರೆ. ಅಂದರೆ ಡಿಸ್ಟಿಕ್ಕಲ್ಲಿ ಪ್ರತಿಯೊಂದು ಡಿಸ್ಟಿಕ್ಕಲ್ಲಿ ಎಲ್ಲೆಲ್ಲಿ ಸೆಂಟ್ರ್ ಇದೆ ಅನ್ನೋದನ್ನ ನಾನು ಅದನ್ನು ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ನೋಡಿ, ಒಂದನೇದಾಗಿ ಇದು ಇಲ್ಲಿಂದ ಬಾಗಲಕೋಟೆ ಡಿಸ್ಟಿಕ್ಕಲ್ಲಿ ಎಲ್ಲೆಲ್ಲಿ ತಾಲೂಕು ಜಮಖಂಡಿಲೂ ಇದೆ ಎಕ್ಸಾಮು, ಬಾಗಲಕೋಟೆ ಡಿಸ್ಟಿಕ್ಕಲ್ಲೂ ಇದೆ, ಜಮಖಂಡಿಲಿದೆ. ಆಮೇಲೆ ಈ ಕಡೆ ರೈಟ್ ಸೈಡಲ್ಲಿ ಇದೆ ನೋಡಿ, ಟೋಟಲ್ ಕ್ಯಾಂಡಿಡೇಟ್ಸು, ಅಂದರೆ ಎಷ್ಟು ಜನ ಕ್ಯಾಂಡಿಡೇಟ್ಸು ಸೆಂಟ್ರಲ್ ಎಕ್ಸಾಮ್ ಬರೀತಾರೆ ಅನ್ನೋ ಇದು ಇದೆ, ಡೀಟೇಲ್ಸು ಇದೆ, ಮತ್ತು ಎಲ್ಲ ಇದೆ. ಈ ಇಷ್ಟಿಷ್ಟು ಕಾಲೇಜಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನೋಡಿ ಇಷ್ಟಿಷ್ಟು ಅಂತೇಳಿ. ನೆಕ್ಸ್ಟ್ ನೋಡೋಣ. ನೋಡಿ, ನೆಕ್ಸ್ಟ್ ಬಾಗಲಕೋಟೆ ಆಯಿತು. ಇಲ್ಲಿ ನೆಕ್ಸ್ಟ್ ಬಳ್ಳಾರಿ ಜಿಲ್ಲೆ ಡಿಸ್ಟಿಕ್ಕಲ್ಲಿ ಇಷ್ಟಿಷ್ಟು ಇದು ಕಾಲೇಜ್ ನೇಮ್, ಈ ಕಾಲೇಜಲ್ಲಿ ಕಾಲೇಜ್ ಅಡ್ರೆಸ್ಸು, ಮತ್ತು ಈ ಕಾಲೇಜಲ್ಲಿ ಇಷ್ಟಿಷ್ಟು ಜನ ಎಕ್ಸಾಮ್ ಬರೀತಾರೆ ಅಂತ ಹೇಳಿ, ಎಕ್ಸಾಮ್ ಬರೀ ಅಲೌಟ್ ಆಗಿದ್ದಾರೆ ಅಂತ ಹೇಳಿ ಎಲ್ಲ ಡೀಟೇಲ್ಸು ಇದೆ ನೋಡಿ. ನೆಕ್ಸ್ಟು ಬಳ್ಳಾರಿಯಲ್ಲಿ ಸಂದೂರು ಅಂತ ಇದೆ, ಸಂದೂರು ತಾಲೂಕಲ್ಲೂ ಸಹ ಎಕ್ಸಾಮ್ ಇದೆ ನೋಡಿ, ಎಲ್ಲ ಡೀಟೇಲ್ಸು ಇಲ್ಲಿದೆ. ನೆಕ್ಸ್ಟು ಬಳ್ಳಾರಿ ಆದಮೇಲೆ ಬೆಳಗಾವಿಯಲ್ಲಿ ಚಿಕ್ಕೋಡಿಲಿದೆ, ಅಲ್ಲಿ ನಿಪ್ಪಾಣಿಯಲ್ಲೂ ಇದೆ. ಆಮೇಲೆ ನೋಡಿ ಎಲ್ಲ ಇದೆ, ಅಡ್ರೆಸ್ಸು ಇದೆ, ಮತ್ತು ಟೋಟಲ್ ಕ್ಯಾಂಡಿಡೇಟ್ಸ್ ಎಷ್ಟು ಎಕ್ಸಾಮ್ ಬರೀತಾರೆ ಇದರ ಸೆಂಟ್ರಲ್ಲಿ ಅನ್ನೋದು ಎಲ್ಲ ಡೀಟೇಲ್ಸು ಇದೆ ನೋಡಿ. ನೆಕ್ಸ್ಟು ಬೆಳಗಾವಿಲೇ ಆಯಿತು, ಇದು ಬೆಳಗಾವಿ ಡಿಸ್ಟಿಕ್ಕಲ್ಲೇ ಆಯಿತು. ಇದು ಇವನ್ ಪಿನ್ ಕೋಡ್ ಸಹ ಇದೆ ಅಲ್ಲಿ ಡಿಸ್ಟಿಕ್ಕಲ್ಲಿ ಎಲ್ಲೆಲ್ಲಿ ಇದ್ರದ್ದು ಅಡ್ರೆಸ್ಸಿಗೋಸ್ಕರ ನೋಡಿ. ನೆಕ್ಸ್ಟು ಬೆಳಗಾವಿ ಇಲ್ಲಿವರೆಗೆ ಆಯಿತು ನೋಡಿ, ಇದಿಷ್ಟು ಬೆಳಗಾವಿಗೆ ಬಂತು. ನೆಕ್ಸ್ಟ್ ಇಲ್ಲಿಂದ ಬೆಂಗಳೂರು ಸ್ಟಾರ್ಟು, ಕೆಳಗಡೆಯಿಂದ ನೋಡಿ, ಬೆಂಗಳೂರು ನೋಡಿ ಇಲ್ಲಿಂದ ಅಂಥೇಳಿ ನೋಡಿ, SGP ಕ್ಯಾಂಪಸ್ KR ಸರ್ಕಲ್ ಅಂಬೇಡ್ಕರ್ VD ರೋಡ್ ಬೆಂಗಳೂರು ಅಂತ ಉಂಟಲ್ಲ, ಇಲ್ಲಿಂದ ನೋಡಿ ಬೆಂಗಳೂರು ಬೇರೆ ಸ್ಟಾರ್ಟು ನೋಡಿ. ಬೆಂಗಳೂರಲ್ಲೂ ಪ್ರತಿಯೊಂದು ಎಷ್ಟು ಕ್ಯಾಂಡಿಡೇಟ್ಸ್ ಆ ಸೆಂಟ್ರಲ್ ಎಕ್ಸಾಮ್ ಬರೀತಾರೆ ಅಲೌಟ್ ಆಗಿದೆ ಅಂತ ಹೇಳಿ ಎಲ್ಲ ಅಡ್ರೆಸ್ಸು ಎಲ್ಲ ಇದೆ ನೋಡಿ. ಇದರಲ್ಲಿ ಎಲ್ಲಿ ಬೇಕಾದ್ರೂ ನಿಮಗೆ ಎಕ್ಸಾಮ್ ಸೆಂಟ್ರ್ ಬರ್ಬೋದು, ಎಲ್ಲೆಲ್ಲಿ ಅಪ್ಲೈ ಮಾಡಿದ್ದೀರಂದರೆ. ಸೊ ನೋಡ್ಕೊಳ್ಳಿ ಎಲ್ಲೆಲ್ಲಿ ಸೆಂಟರ್ಸ್ ಇದ್ದಾವೆ ಅನ್ನೋದನ್ನ, ಯಾವ್ಯಾವ ಡಿಸ್ಟಿಕಲ್ಲಿ ಎಲ್ಲೆಲ್ಲಿ ಇದ್ದಾವೆ ಅನ್ನೋದನ್ನ. ಇದು ಬೆಂಗಳೂರು ಆಯಿತು ನೋಡಿ. ನೆಕ್ಸ್ಟು ಇಲ್ಲಿ ಬೆಂಗಳೂರು ಆದಮೇಲೆ ಇಲ್ಲಿ ನೋಡಿ ಇದು ಬೆಂಗಳೂರೇ. ಮತ್ತು ಈ ನೋಡ್ಕೊಂಡು ಸ್ಕ್ರೀನ್ಶಾಟ್ ತಗೊಂಡವ್ರು ಇಟ್ಕೊಳ್ಳಿ, ಅಥವಾ ಏನಾದ್ರು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಆಮೇಲೆ ಎಲ್ಲಿ ಅಂತೇಳಿ ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ, ಇವಾಗಲೇ ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ನೆಕ್ಸ್ಟು ಇದು ನೋಡಿ, ಇದು ಬೆಂಗಳೂರೇ ಆಯಿತು. ಇವನ್ ಪಿನ್ ಕೋಡ್ ಸಹ ಇದೆ, ನಿಮಗೆ ಪಿನ್ ಕೋಡ್ ಹಾಕ್ತಾರೆ ಅಂತೂ ಅಲ್ಲೇ ಗೊತ್ತಾಗ್ಬಿಡುತ್ತೆ, ಯಾವ ಕಾಲೇಜ್ ಹಿಡಿದ್ರು ಈ ಪಿನ್ ಕೋಡ್ ಹಾಕ್ತಾರೆ ಅಲ್ಲೇ ಈಸಿ ಹತ್ರದಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ನೋಡಿರಿ, ಇದು ಬೆಂಗಳೂರೇ. ಆಲ್ಮೋಸ್ಟು ಎಲ್ಲರೂ ಜಾಸ್ತಿ ಜನ ಬೆಂಗಳೂರಿಗೆ ಅಪ್ಲೈ ಮಾಡಿದ್ದಾರೆ. ಸೊ ಅಲ್ಲೇ ಜಾಸ್ತಿ ಜನ ಕ್ಯಾಂಡಿಡೇಟ್ಸು ಎಕ್ಸಾಮ್ ಇರೋದು ಅಲ್ಲೇ, ಬೆಂಗಳೂರಲ್ಲೇ ಜಾಸ್ತಿ ಇರೋದು ಆ್ಯಕ್ಚುಲಿ ಕಂಪೇರ್ ಟು ಎಲ್ಲ ಡಿಸ್ಟಿಕ್ ನೋಡಿದ್ರೆ. ಸೊ ನೋಡ್ಕೊಳ್ಳಿ ನೋಡಿ, ಇದು ಬೆಂಗಳೂರಲ್ಲೇ ಇದೆ ನೋಡಿ. ಸೆಂಟರ್ ಕೋಡು ಈ ಕಡೆ ಇರೋದು, ಎಕ್ಸಾಮ್ ಸೆಂಟರ್ ಕೋಡು ಪ್ರತಿಯೊಂದು, ಇದು ಸೀರಿಯಲ್ ನಂಬರು ಎಲ್ಲ ಇದೆ, ನೋಡ್ಕೊತ ಹೋಗಿ. ಪಿನ್ ಕೋಡು ಅಲ್ಲಲ್ಲಿದೆ ಅಂಥೇಳಿ, ತಾಲೂಕು ನೇಮು, ಇವನ್ ಡಿಸ್ಟಿಕ್ಕು ನೋಡಿ. ಇದು ಬೆಂಗಳೂರಲ್ಲೇ ಆಯಿತು ನೋಡಿ. ನಾನು ನಿಧಾನ ಇದು ಮಾಡ್ತಾ ಏನಕ್ಕೆ ಇದ್ದೀನಿ ಅಂದರೆ, ನೀವು ನೆಕ್ಸ್ಟ್ ಸ್ಕ್ರೀನ್ಶಾಟ್ ಅವರು ಹೊಡ್ಕೊಂಡು ಇಟ್ಕೊಳ್ಳಿ, ನಿಮ್ಗೇನಾದ್ರು ಬೇಕಾಗತ್ತೆ ಅಂತ ಹೇಳಿ ಸ್ಲೈಡ್ನ ಇದು ಮಾಡ್ತಾ ಇರೋದು ನೋಡ್ಕೊಳ್ಳಿ. ನೆಕ್ಸ್ಟು ಇದು ಬೆಂಗಳೂರಲ್ಲೇ ನೋಡ್ಕೊಳ್ಳಿ, ಬೆಂಗಳೂರಲ್ಲಿ ಎಲ್ಲೆಲ್ಲ ಏನೇನು ಅಂಥೇಳಿ ಎಷ್ಟು ಕ್ಯಾಂಡಿಡೇಟ್ಸು ಅಲೌಟ್ ಆಗಿದೆ ಅಲ್ಲೆಲ್ಲ ಇದೆ ನೋಡ್ಕೊಳ್ಳಿ ನೋಡಿ. ಬೆಂಗಳೂರಲ್ಲಿ ನೋಡಿ, ಇದು ಬೆಂಗಳೂರೇ ಬರುತ್ತೆ. ಬೆಂಗಳೂರಲ್ಲೇ ಸುಮಾರು ಜನ ಎಲ್ಲ ಅಪ್ಲೈ ಮಾಡೋದಕ್ಕೆ ಬೆಂಗಳೂರೇ ಜಾಸ್ತಿ ಇದೆ ನೋಡಿ. ಇಲ್ಲಿಂದ ನೆಕ್ಸ್ಟಿಗೆ ನೋಡಿ, ಬೆಂಗಳೂರು ರೂರಲ್ಲು, ಬೆಂಗಳೂರು ಗ್ರಾಮಾಂತರ ಡಿಸ್ಟಿಕ್ ಇದು. ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ. ಆಮೇಲೆ ಬೆಂಗಳೂರು ರೂರಲ್ ಗ್ರಾಮಾಂತರನೇ ಡಿಸ್ಟಿಕ್ ಅದು ನೋಡಿರಿ, ದೊಡ್ಡಬಳ್ಳಾಪುರ. ಆಮೇಲೆ ಬೆಂಗಳೂರು ಸೌತಲ್ಲಿ ಡಿಸ್ಟಿಕ್ ಅದು ಚನ್ನಪಟ್ಟಣ, ರಾಮನಗರ, ಬಿಡದಿ, ಆಮೇಲೆ ಇಲ್ಲೆಲ್ಲ ಇದೆ. ಎಲ್ಲ ಪ್ರತಿಯೊಂದು ನೋಡ್ಕೊಳ್ಳಿ, ಎಲ್ಲಿ ಬೇಕಾದ್ರೂ ಬರ್ಬೋದು ನಿಮಗೆ, ನೀವು ಎಲ್ಲಿ ಅಪ್ಲೈ ಮಾಡಿರ್ತೀರ ಅದ್ರ ಮೇಲೆ, ಓಕೆನಾ. ನೋಡಿ, ಬೆಂಗಳೂರು ಸೌತು, ರಾಮನಗರ ಇಲ್ಲಿ ಇದೆ. ನೆಕ್ಸ್ಟ್ ಇಲ್ಲಿಂದ ನೆಕ್ಸ್ಟ್ ಬೀದರ್ ಸ್ಟಾರ್ಟು. ಬೀದರ್ ನೋಡಿ, ಬೀದರ್ ಡಿಸ್ಟಿಕಲ್ಲೇ ಇರೋದು ಎಕ್ಸಾಮು, ಬಿಟ್ಟರೆ ಮತ್ತೆಲ್ಲೂ ತಾಲೂಕಲ್ಲಿಲ್ಲ, ಎಲ್ಲ ಇದರಲ್ಲೇ ನೋಡಿ. ಬೀದರ್ ಅಂತಲೇ ಇದೆ. ನೆಕ್ಸ್ಟ್ ಚಾಮರಾಜನಗರ ನೋಡೋದಾದರೆ ಕೊಳ್ಳೇಗಾಲದಲ್ಲಿದೆ. ಮತ್ತು ಚಾಮರಾಜನಗರ ಮತ್ತು ನೋಡೋಣ, ಚಾಮರಾಜನಗರ ನೋಡಿ
ನೋಡಿ ಚಾಮರಾಜನಗರ ಅಂತಲೇ ಕೊಳ್ಳೇಗಾಲ ಅಲ್ಲಿದೆ. ಅಷ್ಟೇ, ಅಲ್ಲಷ್ಟೇ ಇರೋದು. ಇನ್ನು ಚಿಕ್ಕಬಳ್ಳಾಪುರ ನೋಡಿದ್ರೆ ಚಿಕ್ಕಬಳ್ಳಾಪುರ ತಾಲೂಕು ನಮ್ಮ ಚಿಕ್ಕಬಳ್ಳಾಪುರದಲ್ಲಿದೆ ನೋಡಿ. ಅದು ಬಿಟ್ಟರೆ ಮತ್ತು ಚಿಕ್ಕಬಳ್ಳಾಪುರ ಅಷ್ಟೇ, ಚಿಕ್ಕಬಳ್ಳಾಪುರದಲ್ಲೇ ಇರೋದು ಮೇನ್ ಇದರಲ್ಲೇ ತಾಲೂಕಲ್ಲಿ. ಎಕ್ಸ್ಟ್ರಾ ಇದರಲ್ಲಿ ಏನೂ ಇಲ್ಲ. ಇನ್ನು ಚಿಕ್ಕಮಂಗ್ಳೂರಲ್ಲಾದ್ರೂ ಬಂತು, ಚಿಕ್ಕಮಂಗ್ಳೂರಲ್ಲೇ ಇರೋದು ಎಕ್ಸಾಮ್, ಬಾಕಿ ಕಡೆ ಎಲ್ಲೂ ಇದ್ರಲ್ಲಿಲ್ಲ. ನಮಗೆ ಚಿಕ್ಕಮಂಗ್ಳೂರಲ್ಲಿ ಮತ್ತು ಕಡೂರಲ್ಲೂ ಇದೆ. ಕಡೂರಲ್ಲೂ ಇದೆ, ಆಮೇಲೆ ಮೂಡಿಗೆರೆಯಲ್ಲೂ ಇದೆ, ಆಮೇಲೆ ಅಷ್ಟೇ ಬಿಟ್ಟರೆ ಚಿಕ್ಕಮಂಗ್ಳೂರು, ಕಡೂರು, ಮೂಡಿಗೆರೆ ಇಷ್ಟೇ. ಓಕೆನಾ. ನೆಕ್ಸ್ಟ್ ಚಿತ್ರದುರ್ಗ ನೋಡಿದ್ರೆ ಚಿತ್ರದುರ್ಗದಲ್ಲೂ ಇದೆ. ಚಿತ್ರದುರ್ಗ ನೋಡಿ, ಮತ್ತು ಚಿತ್ರದುರ್ಗದಲ್ಲಿ ಅಷ್ಟೇ ಇರೋದು, ಮತ್ತೆಲ್ಲೂ ಇದರಲ್ಲಿಲ್ಲ. ಇನ್ನು ದಕ್ಷಿಣ ಕನ್ನಡ ನೋಡೋದಿದ್ರೆ ದಕ್ಷಿಣ ಕನ್ನಡ ಮಂಗಳೂರಲ್ಲಿದೆ ಎಕ್ಸಾಮು. ದಕ್ಷಿಣ ಕನ್ನಡದಲ್ಲಿರುತ್ತೆ, ಮಂಗಳೂರಲ್ಲೂ ಇರುತ್ತೆ, ಅಷ್ಟೇ ಅಲ್ಲಿರೋದು. ಇನ್ನು ದಾವಣಗೆರೆ ನೋಡಿದ್ರೆ ದಾವಣಗೆರೆಯಲ್ಲಿದೆ. ದಾವಣಗೆರೆ ಬಿಟ್ಟರೆ ದಾವಣಗೆರೆ ಅಷ್ಟೇ ಇರೋದು ನೋಡಿ. ದಾವಣಗೆರೆ ಅಂತ ಇಲ್ಲೆಲ್ಲ ಇದೆಯಲ್ಲ, ಇಲ್ಲಿ ಅಷ್ಟು ದಾವಣಗೆರೆ ಅಷ್ಟೇ ಇದೆ. ಬಿಟ್ಟರೆ ನೋಡೋಣ ನೆಕ್ಸ್ಟು ಇನ್ನು ಧಾರವಾಡದಲ್ಲೂ ಇದೆ, ಹುಬ್ಳಿಲೂ ಇದೆ ಎಕ್ಸಾಮು. ಧಾರವಾಡ, ಹುಬ್ಬಳ್ಳಿ ಆಯಿತು, ನೋಡ್ಕೊಳ್ಳಿ. ಅದಿಷ್ಟು ಸ್ಕ್ರೀನ್ಶಾಟ್ ತಗೊಳ್ಳಿ ಬೇಕಾದ್ರೆ ನೆಕ್ಸ್ಟ್ ನಿಮಗೆ ಎಲ್ಲೆಲ್ಲಿ ಅಂತೇಳಿ ನಿಮ್ಮ ಡಿಸ್ಟಿಕ್ಕಿಂದು. ಓಕೆ, ಧಾರವಾಡ, ಹುಬ್ಬಳ್ಳಿ, ಇಲ್ಲೂ ಧಾರವಾಡ ಮತ್ತು ಹುಬ್ಬಳ್ಳಿಲೇ ಇದೆ. ಇದು ಧಾರವಾಡ, ಹುಬ್ಬಳ್ಳಿನೇ ಆಯಿತು. ನೆಕ್ಸ್ಟ್ ಮತ್ತೆ ನೋಡೋಣ, ಇಲ್ಲೂ ಹುಬ್ಬಳ್ಳಿ, ಧಾರವಾಡ, ಹುಬ್ಬಳ್ಳಿಲೂ ಜಾಸ್ತಿ ಅಪ್ಲೈ ಮಾಡಿರೋದಕ್ಕೆ ಅಲ್ಲೂ ಜಾಸ್ತಿ ಇದೆ ಕ್ಯಾಂಡಿಡೇಟ್ಸ್ ಎಲ್ಲ ಎಕ್ಸಾಮ್ ಬರೀತಾ ಇದ್ದಾರೆ ನೋಡಿ. ನೆಕ್ಸ್ಟು ಧಾರವಾಡ, ಹುಬ್ಬಳ್ಳಿ ಎರಡೇ ಬಂತು. ಇನ್ನು ಗದಗ ಡಿಸ್ಟಿಕಲ್ಲಿ ನೋಡಿದ್ರೆ ಗದಗಲ್ಲೇ ಬರೀಬೇಕು, ಬಿಟ್ಟರೆ ಮತ್ತು ಯಾವ ಎಕ್ಸ್ಟ್ರಾ ತಾಲೂಕಲ್ಲಿ ಮತ್ತು ಯಾವುದಕ್ಕೂ ಎಕ್ಸಾಮ್ ಇಲ್ಲ, ಗದಗಲ್ಲೇ. ಇನ್ನು ಹಾಸನ್ನು ನೋಡಿ, ಇದು ನೆಕ್ಸ್ಟು ಇದು ಹಾಸನಲ್ಲೇ ಅಂತ ಉಂಟು ನೋಡಿ. ಹಾಸನ ಡಿಸ್ಟಿಕ್ ನೇಮು, ತಾಲೂಕು ನೇಮ್ ಹಾಸನ, ಅಂದರೆ ಹಾಸನ ಡಿಸ್ಟಿಕ್ ಇದರಲ್ಲೇ, ಬಿಟ್ಟರೆ ಮತ್ತೆ ಎಲ್ಲೂ ಇದ್ರದ್ದಿಲ್ಲ, ಎಲ್ಲ ಇಲ್ಲಿ ಹಾಸನ ಅಂತಲೇ ಇದರಲ್ಲೇ ಇದೆ, ನೋಡ್ಕೊಳ್ಳಿ. ಹಾಸನಲ್ಲೇ ಬರೀಬೇಕು. ನೆಕ್ಸ್ಟು ಹಾವೇರಿಯಲ್ಲಾದರೆ ಹಾವೇರಿಯಲ್ಲೂ ಬರೀಬೋದು, ರಾಣಿಬೆನ್ನೂರಲ್ಲೂ ಬರೀಬೋದು ನೋಡಿ. ಇಲ್ಲಿ ಹಾಕಿದ್ರೆ ಹಾವೇರಿ, ರಾಣಿಬೆನ್ನೂರು, ಕೆಲವೊಂದು ಕಾಲೇಜೆಲ್ಲ ರಾಣಿಬೆನ್ನೂರಲ್ಲಿ ಸಹ ಇದೆ, ಅಲ್ಲೂ ಅಲೌಟ್ ಆಗಿದೆ. ಸೊ ಹಾವೇರಿಯಲ್ಲೂ ಬರೀಬೋದು, ರಾಣಿಬೆನ್ನೂರಲ್ಲೂ ಬರೀಬೋದು. ನೆಕ್ಸ್ಟ್ ನೋಡಿ, ಹಾವೇರಿ, ರಾಣಿಬೆನ್ನೂರು ಅಷ್ಟೇ, ಹಾವೇರಿ ಡಿಸ್ಟಿಕಲ್ಲಿ ಅಷ್ಟೇ ಬಂತು. ಇನ್ನು ಕಲಬುರಗಿ ಡಿಸ್ಟಿಕಲ್ಲಿ ಅಂತ ನೋಡೋದಿದ್ರೆ ಕಲಬುರಗಿ ಡಿಸ್ಟಿಕ್ ಅಂತಲೇ ಇದೆ. ಮತ್ತೇನಿದೆ ಅನ್ನೋದು ನೆಕ್ಸ್ಟ್ ನೋಡೋಣ. ಕಲಬುರಗಿ ಡಿಸ್ಟಿಕ್ಕಿಂದು ಅಷ್ಟು ತಾಲೂಕು ನೇಮ್ ಕಲಬುರಗಿ ಅಂತಲೇ ಇದೆ, ಅಂದರೆ ಕಲಬುರಗಿ ಇದರಲ್ಲೇ ಬಂತು. ಮತ್ತು ಎಕ್ಸ್ಟ್ರಾ ಇದರಲ್ಲಿ ನೋಡೋಣ, ಕಲಬುರಗಿ ಡಿಸ್ಟಿಕ್ ಅಂದರೆ ಕಲಬುರಗಿ ಡಿಸ್ಟಿಕಲ್ಲಿ ಇದರಲ್ಲಿ ಅಷ್ಟೇ ಬಂತು, ಎಕ್ಸ್ಟ್ರಾ ಮತ್ತು ಯಾವುದೇ ತಾಲೂಕಲ್ಲಿ ಯಾವುದರಲ್ಲೂ ಇದರಲ್ಲಿಲ್ಲ. ಸೊ ಕಲಬುರಗಿ. ಇನ್ನು ನೆಕ್ಸ್ಟ್ ನೋಡೋಣ, ಕೊಡಗುದಲ್ಲಿ ಮಡಿಕೇರಿಯಲ್ಲಿ ಎಕ್ಸಾಮು ಇದೆ ನೋಡಿ. ಮಡಿಕೇರಿಯಲ್ಲಿ ಎಕ್ಸಾಮ್ ಇದೆ, ಆಯಿತು. ನೆಕ್ಸ್ಟು ನೋಡೋಣ, ಮಡಿಕೇರಿಯಲ್ಲಿ ಅಷ್ಟೇ ಎಕ್ಸಾಮ್ ಇರೋದು ಕೊಡಗುದಲ್ಲಿ. ಇನ್ನು ಕೋಲಾರಲ್ಲಿ ನೋಡೋದಾದರೆ ಕೋಲಾರ ನೋಡಿ, ಕೋಲಾರದಲ್ಲಿ ಅಷ್ಟೇ ಎಕ್ಸಾಮ್ ಇರೋದು. ನಿಮ್ಮದೆಲ್ಲ ಇಲ್ಲೇ ಇದೆ ನೋಡಿ ಡೀಟೇಲ್ಸ್. ಇದು ಕೋಲಾರ ಅಂತು. ನೆಕ್ಸ್ಟು ಕೊಪ್ಪಳದ ನೋಡೋದಾದರೆ ಕೊಪ್ಪಳದಲ್ಲಿದೆ ಎಕ್ಸಾಮು. ಇನ್ನು ಗಂಗಾವತಿಲೂ ಇದೆ ನೋಡಿ. ನೆಕ್ಸ್ಟು ಗಂಗಾವತಿ ಅಷ್ಟೇ, ಕೊಪ್ಪಳ ಮತ್ತು ಗಂಗಾವತಿ ಅಷ್ಟೇ, ಇದರಲ್ಲಷ್ಟೇ ಇರೋದು ಎಕ್ಸಾಮು. ಇನ್ನು ನೆಕ್ಸ್ಟು ಮಂಡ್ಯ ನೋಡಿದರೆ ಮಂಡ್ಯ ಟೌನಲ್ಲಿದೆ ಎಕ್ಸಾಮು. ನೆಕ್ಸ್ಟ್ ನೋಡೋಣ, ಮಂಡ್ಯ ಟೌನ್ ನೋಡಿ, ಮಂಡ್ಯ ಟೌನಲ್ಲಿ ಅಷ್ಟೇ ಇರೋದು ಎಕ್ಸಾಮು, ಬಿಟ್ಟರೆ ಮತ್ತೆಲ್ಲೂ ಇಲ್ಲ. ಓಕೆನಾ, ಮಂಡ್ಯ ಡಿಸ್ಟಿಕಲ್ಲಿ ಬಂತು. ನೆಕ್ಸ್ಟು ಮೈಸೂರು ನೋಡಿದ್ರೆ ಮೈಸೂರು ಟೌನು ನೋಡಿ, ಇಲ್ಲಿ ಹಾಕಿದ್ದಾರೆ ಮೈಸೂರು ಟೌನ್ ಅಂತೇಳಿ, ಅಂದರೆ ಮೈಸೂರು ಟೌನಲ್ಲಿ ಅಷ್ಟೇ ಇರೋದು ಎಕ್ಸಾಮು. ನೆಕ್ಸ್ಟ್ ನೋಡೋಣ, ಮೈಸೂರು ಟೌನು ನೋಡಿ, ಇಲ್ಲಿ ನೋಡಿ ಎಲ್ಲ ಪ್ರತಿಯೊಂದು ಕಾಲೇಜು ಇವಷ್ಟು ಇಲ್ಲಿದೆ. ಆದಿಚುಂಚನಗಿರಿ ಬಂತು, ಎಲ್ಲ ಹೀಗೆ ಸುಮಾರು ಕಾಲೇಜಸ್ ಇದ್ದಾವೆ, ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತಗೊಳ್ಳಿ. ಮೈಸೂರು ಬಂತು ನೋಡಿ. ಮೈಸೂರಲ್ಲಿ ಮತ್ತು ಮೈಸೂರು ಟೌನಲ್ಲಿ ನಂಜನಗೂಡಲ್ಲಿ ಸಹ ಎಕ್ಸಾಮ್ ಇದೆ ನೋಡಿ, ಇಲ್ಲಿ ಹಾಕಿದ್ದಾರೆ ನಂಜನಗೂಡು. ಓಕೆನಾ, ನೋಡ್ಕೊಳ್ಳಿ. ನೆಕ್ಸ್ಟ್ ರಾಯಚೂರು ನೋಡೋದಿದ್ರೆ ರಾಯಚೂರು ಟೌನಲ್ಲಿದೆ ಎಕ್ಸಾಮು ನೋಡಿ, ರಾಯಚೂರು ಟೌನಲ್ಲಿದೆ. ಆಮೇಲೆ ಮನವಿಲಿದೆ. ಆಮೇಲೆ ಸಿಂಧನೂರಲ್ಲಿದೆ. ಆಮೇಲೆ ಮನವಿಲಿದೆ, ಸಿಂಧನೂರಿಗಿದೆ, ಮತ್ತು ರಾಯಚೂರು ಟೌನಲ್ಲಿದೆ.
ಆಮೇಲೆ ಅಷ್ಟು ರಾಯಚೂರು ಡಿಸ್ಟಿಕ್ಕಿಗೆ ಬಂತು. ಮತ್ತು ರಾಯಚೂರು ಟೌನು, ಸಿಂಧನೂರು, ಅಷ್ಟೇ ಮಾನ್ವಿ, ಮತ್ತು ಇಷ್ಟೇ ಇದೆ ರಾಯಚೂರಲ್ಲಿ. ಇನ್ನು ಶಿವಮೊಗ್ಗ ಡಿಸ್ಟಿಕ್ ನೋಡೋದಾದರೆ ಶಿವಮೊಗ್ಗದಲ್ಲೇ ಇರೋದು ಎಕ್ಸಾಮು. ಶಿವಮೊಗ್ಗ ಡಿಸ್ಟಿಕಲ್ಲಿ ನೋಡಿದ್ರೆ ಶಿವಮೊಗ್ಗದಲ್ಲಿ ಅಷ್ಟೇ ಇರೋದೆ ಎಕ್ಸಾಮು. ಸೊ ಇನ್ನು ನೆಕ್ಸ್ಟ್ ತುಮಕೂರು ನೋಡಿದ್ರೆ ತುಮಕೂರಲ್ಲಿದೆ ಎಕ್ಸಾಮು. ತುಮಕೂರು ನೋಡಿ ಇದಿಷ್ಟು ಈ ಕಡೆಗೆ ಇಲ್ಲಿಂದ ತುಮಕೂರು ಸ್ಟಾರ್ಟ್, ತುಮಕೂರಲ್ಲಿದೆ ಎಕ್ಸಾಮು. ನೆಕ್ಸ್ಟ್ ನೋಡೋಣ ಬೇಕಿದ್ರೆ ಸ್ಕ್ರೀನ್ಶಾಟ್ ತಗೊಳ್ರಿ ನಿಮ್ಮ ಡಿಸ್ಟಿಕಿಂದು. ಓಕೆ, ತುಮಕೂರಲ್ಲಿ ಅಷ್ಟೇ ಇದೆ ಎಕ್ಸಾಮ್. ಓಕೆನಾ. ಇನ್ನು ಉಡುಪಿ ನೋಡೋದಿದ್ರೆ ಉಡುಪಿಲಿ ಅಷ್ಟೇ ಇದೆ ಎಕ್ಸಾಮು. ಉಡುಪಿ ಬಿಟ್ಟು ಬೇರೆ ಇದರಲ್ಲಿ ಯಾವುದೂ ಇಲ್ಲ. ಉಡುಪಿ ಡಿಸ್ಟಿಕಲ್ಲಿ ಉಡುಪಿ ಅಷ್ಟೇ ಎಕ್ಸಾಮು. ನೆಕ್ಸ್ಟ್ ಇನ್ನು ಉತ್ತರ ಕನ್ನಡ ನೋಡಿದರೆ ಅಂಕೋಲದಲ್ಲಿದೆ ಎಕ್ಸಾಮು. ಯಾವುದರಲ್ಲಿ? ಉತ್ತರ ಕನ್ನಡ ಡಿಸ್ಟಿಕಲ್ಲಿ ಅಂಕೋಲ ಆಯಿತು. ನೆಕ್ಸ್ಟು ಉತ್ತರ ಕನ್ನಡ ಮತ್ತು ನೋಡೋಣ. ಅಂಕೋಲ ಬಿಟ್ಟರೆ ಉತ್ತರ ಕನ್ನಡದಲ್ಲೇ ಎಕ್ಸಾಮು. ಅಂದರೆ ಉತ್ತರ ಕನ್ನಡ ಅಂದರೆ ಕಾರವಾರ. ಸೊ ಓಕೆನಾ. ಬಿಟ್ಟರೆ ಅಂಕೋಲದಲ್ಲಿದೆ ನೋಡಿ. ಆಮೇಲೆ ಇದು ಬಿಟ್ಟರೆ ನೆಕ್ಸ್ಟ್ ವಿಜಯನಗರ ಅಂದರೆ ಹೊಸಪೇಟೆಯಲ್ಲಿದೆ ಎಕ್ಸಾಮು. ಹೊಸಪೇಟೆಯಲ್ಲಿದೆ ಎಕ್ಸಾಮು. ಹೊಸಪೇಟೆ ಬಿಟ್ಟು ನೆಕ್ಸ್ಟ್ ಎಲ್ಲಿದೆ ನೋಡೋಣ. ವಿಜಯನಗರದಲ್ಲಿ ಅದು ಬಿಟ್ಟರೆ ವಿಜಯನಗರದಲ್ಲಿ ಹೊಸಪೇಟೆ ಅಷ್ಟೇ. ವಿಜಯಪುರ ನೋಡೋದಿದ್ರೆ ವಿಜಯಪುರ ಟೌನಲ್ಲಿದೆ. ವಿಜಯಪುರ ಟೌನಲ್ಲಿದೆ ಎಕ್ಸಾಮು. ಓಕೆನಾ. ವಿಜಯಪುರದಲ್ಲಿ ನೋಡ್ಕೊಳ್ಳಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮ್ಮದು ಯಾವ್ದಾದ್ರು ಇದ್ದರೆ ಡಿಸ್ಟಿಕ್ ಅಂದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ನೆಕ್ಸ್ಟು ವಿಜಯಪುರದಲ್ಲಿ ಮತ್ತು ತಿಕೋಟದಲ್ಲೂ ಇದೆ. ಓಕೆನಾ ಎಕ್ಸಾಮು. ವಿಜಯಪುರ ಟೌನು ತಿಕೋಟದಲ್ಲೂ ಬಂತು, ಅಲ್ಲೂ ಇದೆ ಎಕ್ಸಾಮು. ನೆಕ್ಸ್ಟು ವಿಜಯಪುರ ಟೌನಲ್ಲಿ ನೋಡಿ, ವಿಜಯಪುರದಲ್ಲೂ ಸುಮಾರಿದೆ. ಇಷ್ಟನ್ನು ವಿಜಯಪುರ ಟೌನಲ್ಲೂ ಇದೆ, ತಿಕೋಟದಲ್ಲೂ ಇದೆ ಎಕ್ಸಾಮು, ಎಲ್ಲ ಕಡೆ ಇದೆ. ಇನ್ನು ಯಾದಗಿರಿ ನೋಡೋದಿದ್ರೆ ಯಾದಗಿರಿ ಡಿಸ್ಟಿಕ್ಕು ಬಿಟ್ಟರೆ ಯಾದಗಿರಿ ಡಿಸ್ಟಿಕ್ಕಲ್ಲಿ ನೋಡಿ ಇಷ್ಟೇ. ಯಾದಗಿರಿ ಡಿಸ್ಟಿಕಲ್ಲಿ ಅಷ್ಟೇ ಇರೋದು ಎಕ್ಸಾಮು. ಓಕೆನಾ. ಕರೆಕ್ಟಾಗಿ ನೋಡ್ಕೊಳ್ಳಿ. ಟೋಟಲ್ಲು ನಾನ್ ಹೈದರಾಬಾದ್ ಕರ್ನಾಟಕ ಟೋಟಲ್ ಕ್ಯಾಂಡಿಡೇಟ್ಸು ಎಷ್ಟು? 3,77,861 ಜನ ಇದು ಮಾಡಿದ್ದಾರೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ. ಟೋಟಲ್ ಮತ್ತು ಎಷ್ಟು ಸೀರಿಯಲ್ ನೋಡಿರಿ, 884 ಟೋಟಲ್ಲು ಸೆಂಟರ್ಸ್ ಇಲ್ಲಿ ಟೋಟಲ್ ಇಷ್ಟೇ ಇದೆ. ಇದು ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ. ಇನ್ನು ಹೈದರಾಬಾದ್ ಕರ್ನಾಟಕ ಹೇಳ್ತೇನೆ ಇದ್ರದ್ದು ನೋಡಬೇಕಂತೆ. ಇದು ಟೋಟಲ್ಲು ಇಷ್ಟು ನಾನ್ ಹೈದರಾಬಾದ್ ಕರ್ನಾಟಕಕ್ಕಾಯಿತು ನೋಡಿ. ಇವಾಗ ನಾನು ಕಲ್ಯಾಣ ಕರ್ನಾಟಕ ಬದಿ ಹೇಳ್ತಾ ಹೋಗ್ತೀನಿ. ಇದು ನೋಡಿ ಕಲ್ಯಾಣ ಕರ್ನಾಟಕ ಕಡೆ KK ರೀಜಿಯನ್. ಓಕೆನಾ. ಇಲ್ಲಿ ಫಸ್ಟು ಬಳ್ಳಾರಿ ಡಿಸ್ಟಿಕಲ್ಲಿ ಬಳ್ಳಾರಿಯಲ್ಲಿ ಅಷ್ಟೇ ಇದೆ, ಬಿಟ್ಟರೆ ಮತ್ತೆಲ್ಲೂ ಇಲ್ಲ. ನೆಕ್ಸ್ಟು ಬೆಂಗಳೂರು ಸೌತ್ ಅಂದರೆ ಬೆಂಗಳೂರು ನಾರ್ತಲ್ಲಿ ಇಲ್ಲೆಲ್ಲ ಇದೆ ನೋಡಿ. ಬೆಂಗಳೂರು ನಾರ್ತಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಬೆಂಗಳೂರಲ್ಲಿ ಇಷ್ಟಿದೆ ಅಂಥೇಳಿ. ನೆಕ್ಸ್ಟು ಬೆಂಗಳೂರು ನಾರ್ತಲ್ಲೇ ಇದು ನೆಕ್ಸ್ಟು ಎಲ್ಲೆಲ್ಲಿದೆ ಅಂಥೇಳಿ. ಇವನ್ ಪಿನ್ ಕೋಡ್ ಇದೆ, ಕಾಲೇಜ್ ನೇಮು ಇದೆ, ಎಲ್ಲ ನೋಡ್ಕೊಳ್ಳಿ. ಇವನ್ ಕ್ಯಾಂಡಿಡೇಟ್ಸ್ ಎಷ್ಟು ಜನ ಅಲಾಟ್ ಆಗಿದ್ದಾರೆ ಅನ್ನೋದು ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇದಾದಮೇಲೆ ಇದು ಬೆಂಗಳೂರು ನಾರ್ತಲ್ಲಿ ಬೆಂಗಳೂರಲ್ಲೇ ಎಲ್ಲೆಲ್ಲಿದೆ ಅಂಥೇಳಿ ಕರೆಕ್ಟಾಗಿ ನೋಡಿಕೊಂಡು ಸ್ಕ್ರೀನ್ಶಾಟ್ ಬೇಕಾದ್ರೆ ತಗೊಳ್ಳಿ ಎಲ್ಲಿ ಅಂಥೇಳಿ, ಎಷ್ಟು ಕ್ಯಾಂಡಿಡೇಟ್ಸ್ ಅಲಾಟ್ ಆಗಿದ್ದಾರೆ ಏನಂತೇಳಿ. ನೆಕ್ಸ್ಟ್ ಬೀದರ್ ಡಿಸ್ಟಿಕಲ್ಲಿ ಬೀದರ್ ತಾಲೂಕು ನೀವು ಬೀದರ್ ಇದಿಷ್ಟು ಕಡೆ ಇದೆ. ನೆಕ್ಸ್ಟು ಬೀದರ್ ಕಡೆ ಅಷ್ಟೇ ಇದೆ, ಬೀದರ್ ಡಿಸ್ಟಿಕಲ್ಲಿ ಅಷ್ಟೇ ಇದೆ, ಮತ್ತೆಲ್ಲೂ ಇಲ್ಲ ಮುಂದೆ ಇದರಲ್ಲೇ. ನೆಕ್ಸ್ಟ್ ಇನ್ನು ಕಲಬುರ್ಗಿಯಲ್ಲೂ ಒಂದೇ ಕಡೆ ಅಂದ್ಕೊಳ್ತೀನಿ. ಕಲಬುರ್ಗಿ ಡಿಸ್ಟಿಕಲ್ಲಿ ಕಲಬುರ್ಗಿ ಇದರಲ್ಲಿ ಅಷ್ಟೇ ಇದೆ ಅಂದ್ಕೊಳ್ತೀನಿ. ನೋಡೋಣ ನೆಕ್ಸ್ಟು ಕಲಬುರ್ಗಿ ಇದನ್ನು ನೋಡಿ. ಇದು ಕಲಬುರ್ಗಿನೇ. ಕಲಬುರ್ಗಿಯಲ್ಲಿ ನೋಡಿ, ಇಲ್ಲಿ ಗೌರ್ಮೆಂಟ್ ಕಾಲೇಜ್ ಆಟೋನಮಸ್ ಬ್ಲಾಕ್ 1, ಗೌರ್ಮೆಂಟ್ ಕಾಲೇಜ್ ಆಟೋನಮಸ್ ಬ್ಲಾಕ್ 2 ಇಲ್ಲೆಲ್ಲ ಇದೆ ನೋಡಿ. ಇಲ್ಲೆಲ್ಲ ಇದೆ ಅಂದರೆ ಡೆಂಟಲ್ ಕಾಲೇಜ್ ಹತ್ರ, ಬಿಸೈಡ್ ಡೆಂಟಲ್ ಕಾಲೇಜ್ ಹಿಂದ್ಗಡೆ ಎಲ್ಲ ಅಡ್ರೆಸ್ ಎಲ್ಲ ಇದೆ ನೋಡಿ, ಎಲ್ಲವೂ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇದರ ನಂತರ ನೆಕ್ಸ್ಟ್ ಕಲಬುರ್ಗಿ ಆಯಿತು. ಇನ್ನು ಕೊಪ್ಪಳದಲ್ಲಿ ನೋಡೋದಿದ್ರೆ ಕೊಪ್ಪಳದಲ್ಲಿ ಮತ್ತು ಇನ್ನು ಗಂಗಾವತಿಯಲ್ಲೂ ಇದೆ. ಕೊಪ್ಪಳ ಡಿಸ್ಟಿಕಲ್ಲಿ ಕೊಪ್ಪಳದಲ್ಲಾಯಿತು, ಇನ್ನು ಗಂಗಾವತಿಯಲ್ಲೂ ಆಯಿತು, ಗಂಗಾವತಿ ತಾಲೂಕಲ್ಲಾಯಿತು. ನೆಕ್ಸ್ಟು ಇದಿಷ್ಟು ಕೊಪ್ಪಳ ಡಿಸ್ಟಿಕ್ಕಿಂದ. ನೆಕ್ಸ್ಟ್ ಮತ್ತೆಲ್ಲಿದೆ ಅಂತ ನೋಡೋಣ. ಓಕೆ, ಅಷ್ಟೇ ಇದೆ. ಕೊಪ್ಪಳ ಡಿಸ್ಟಿಕ್, ಗಂಗಾವತಿ ತಾಲೂಕು ಅಷ್ಟೇ ಇದೆ. ನೆಕ್ಸ್ಟ್ ರಾಯಚೂರಾದರೆ ರಾಯಚೂರು ಟೌನಲ್ಲಿದೆ, ಮಾನ್ವಿಲಿದೆ, ಇನ್ನು ಸಿನ್ನೂರಲ್ಲಿದೆ.
ರಾಯಚೂರು ಡಿಸ್ಟಿಕಲ್ಲಿ, ರಾಯಚೂರು ಟೌನಲ್ಲಿ ಮಾನ್ವಿಲಿ ಆ್ಯಂಡ್ ಸಿಂಧನೂರು ಅಲ್ಲೂ ಇದೆ. ಓಕೆನಾ, ಇದಿಷ್ಟಾಯಿತು. ಮತ್ತು ನೆಕ್ಸ್ಟ್ ನೋಡೋಣ. ಇದು ರಾಯಚೂರು ಇಲ್ಲಿವರೆಗೆ ಆಯಿತು. ಇನ್ನು ನೆಕ್ಸ್ಟು ವಿಜಯನಗರ ನೋಡಿದರೆ ವಿಜಯನಗರ ಹಾಸ್ಪಿಟಲ್ ಇದೆ. ಓಕೆನಾ, ವಿಜಯನಗರ ನೋಡಿ, ವಿಜಯನಗರ ಹಾಸ್ಪಿಟಲ್ ಇನ್ ಕ್ಯಾಂಡಿಡೇಟ್ಸ್ ಅಲೋಟೆಡ್ ಅಂತಲೂ ಎಲ್ಲ ಇದೆ, ನೋಡ್ಕೊಳ್ಳಿ. ಇನ್ನು ಯಾದಗಿರಿ ನೋಡಿದ್ರೆ ಯಾದಗಿರಿ ನೋಡಿದ್ರೆ ಯಾದಗಿರಿ ಅಷ್ಟೇ ಇದೆ, ನೋಡ್ಕೊಳ್ಳಿ. ಓಕೆನಾ, ಎಲ್ಲ ಡೀಟೇಲ್ಸು ಹಾಕಿದ್ದೀನಿ. ಕರೆಕ್ಟಾಗಿ ನೋಡ್ಕೊಂಡು ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಳ್ಳಿ. ಏನಾದ್ರು ಇದು ಮಾಡ್ಕೊಳ್ಳಿ. ನಿಮ್ಗೆ ಏನೇ ಡೌಟ್ ಇದ್ದರೂ ನನ್ನ ಕೇಳಿ, ಕಮೆಂಟ್ ಮುಖಾಂತರ ಕಮೆಂಟ್ ಹಾಕ್ರಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆನಾ, ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ. ಥ್ಯಾಂಕ್ ಯು.